ನಮಸ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ. ಶ್ರೀಕೃಷ್ಣನ ಸಂದೇಶವನ್ನು ಹೇಳುತ್ತಾ ಈ ಅಡುಗೆ ವಿಧಾನವನ್ನು ಆರಂಭಿಸೋಣ. ಮೆರೆದವರು ಮಣ್ಣಾಗಲೇಬೇಕು, ತಾಳ್ಮೆ ಇರಲಿ. ಬನ್ನಿ ಪ್ರೀತಿಯಿಂದ ಹೇಳೋಣ. ರಾಧೆ ರಾಧೆ. ಈಗ ಪಂಚಮಿ ಹಬ್ಬಲವ, ಈಗ ಹಂಗಾಗಿ ಉಂಡಿ ಕಟ್ಟನ್ ನಡ್ರಿ, ಮಿಕ್ಸಿ ಉಂಡಿ ಕಟ್ಟನ್ರಿ. ಶೇಂಗಾ ಎಳ್ಳು ಎಲ್ಲ ಅಷ್ಟು ಮಿಕ್ಸ್ ಮಾಡಿ ಉಂಡಿ ಕಟ್ಟನ್ ನಡ್ರಿ. ಸರಿ ಅತ್ತಮ್ಮ, ಬರ್ರಿ ಹೋಗನ್ರಿ ಸರಿ ಅತ್ತಮ್ಮ. ಅಡ್ಗೆ ಮನಿಗೆ. ಸಾರಕ್ಕ, ಆ ವರ್ಷ ತಗ ಶೇಂಗಾ ಉರಿ, ಹಾ ನಾನು ಎಳ್ಳ ಆರಿಸ್ಕೊಡ್ತೀನಿ. ಸರಿ, ಬೇಗ ಅತ್ತಮ್ಮ ಬರ್ತಾರೆ ಇವಾಗ. ವರ್ಷಿತಾ ಅಮ್ಮ ಎಳ್ಳಿನ ಯಾಕ ನನಗೆ ಕಸ ಕಾಣ್ತಾ ಇಲ್ಲ ಸರಿಯಾಗಿ. ನೀನೊಂದ್ ಸ್ವಲ್ಪ ಆರ್ಸಿದನ್ನ. ಹಾ ಸರಿ ಅತ್ತಮ್ಮ. ಅತ್ತಮ್ಮ, ಎಳ್ಳ ಆರ್ಸಕ್ಕೆ ಅಂತೇನು ಇದು ಇಲ್ಲ, ಕಲ್ಲು ಅವೆಲ್ಲ. ಕೊಬ್ಬರಿ ತುರಿ, ಕೊಬ್ಬರಿ ತುರಿ. ಸರಿ ಅತ್ತಮ್ಮ. ಪ್ರಭಕ್ಕ ಬಂದು ಬೆಲ್ಲ ಜಪ್ತತಿ. ಶೇಂಗಾ ಹುರಿಯೋಣ ಇವಾಗ. ಶೇಂಗಾ ಸ್ವಲ್ಪ ಕೆಂಪಗಾಗ್ಲಿ, ಸಿಹಿಬಾರ್ದು, ರುಚಿ ಚೆನ್ನಾಗಿರಲ್ಲ. ಕೆಂಪಗೆ ರೋಸ್ಟ್ ಆದ್ರೆ ಚೆನ್ನಾಗಿರುತ್ತೆ ಉಂಡೆಗೆ. ಅರ್ಧ ಕೆಜಿ ಇದೆ ಶೇಂಗಾ ಬೀಜ ಇದು. ಇನ್ನು ಸ್ವಲ್ಪ ಕೆಂಪಾಗಿರು, ಅವಾಗ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಇನ್ನು ಸ್ವಲ್ಪ ಕೆಂಪಾಗಬೇಕು. ಶೇಂಗಾ ಈಗ ರೋಸ್ಟ್ ಆಗಿದೆ, ಈ ಕಲರ್ ಇದ್ದಾಗ ಆಫ್ ಮಾಡೋಣ. ಅತ್ತಮ್ಮ, ಶೇಂಗಾ ಹುರಿದಾಯ್ತಿವು. ವರ್ಷಿತ ಆರ್ಸಿದಾಳೆ, ಆಕಿ ಕೊಟ್ಟು ಬರಕ್ ಹೋಗಿ ಹುರಿಯಾಕ ಖಾರಕ್. ಎಳ್ಳು ಹುರಿಯೋಣ ಅವಾಗ. ಎಳ್ಳು ಚಟಪಟ ಅಂತ ಸಿಡಿತಾವಲ್ಲ, ಅವಾಗ ಆಫ್ ಮಾಡ್ಬೇಕು. ಸಣ್ಣ ಉರಿಲೇ ಹುರಿಬೇಕು ಇದನ್ನ. ಬಾಳ ಸೀಸ್ಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಚಟಪಟ ಅನ್ನೋವಾಗೆ ಆಫ್ ಮಾಡೋಣ. ಚಟಪಟ ಅಂದಿದೆ, ಇವಾಗ ಗ್ಯಾಸ್ ಆಫ್ ಮಾಡಿದೀನಿ. ಎಳ್ಳು ಇವಾಗ ರೋಸ್ಟ್ ಆಗಿದಾವೆ. ಈಗ ಇದನ್ನ ಬೇರೆ ಪ್ಲೇಟಿಗೆ ತೆಗೆಯೋಣ. ಚಟಪಟ ಅಂದಿದೆ, ಇವಾಗ ಗ್ಯಾಸ್ ಆಫ್ ಮಾಡಿದೀನಿ. ಎಳ್ಳು ಇವಾಗ ರೋಸ್ಟ್ ಆಗಿದಾವೆ. ಈಗ ಇದನ್ನ ಬೇರೆ ಪ್ಲೇಟಿಗೆ ತೆಗೆಯೋಣ. ಅರ್ಧ ಕೆಜಿ ಬೆಲ್ಲಕ್ಕೆ ಒಂದು ಅರ್ಧ ಟೀ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಈಗ ಇದನ್ನ ಕರಗಿದ್ಮೇಲೆ ಸೋಸಿ ತೆಗೆದು ಆಮೇಲೆ ಪಾಕ ಮಾಡ್ಬೇಕು ಇದನ್ನ ಉಂಡೆಗೆ. ನೀಟಾಗಿ ಕರಗತ್ತೆ, ಕಲ್ಲು ಕಸ ಎಲ್ಲ ಸೋಸಿದ್ರೆ ನೀಟಾಗತ್ತೆ ಬೆಲ್ಲ. ಶೇಂಗಾನ ಮಿಕ್ಸಿ ಮಾಡ್ತಾ ಇದ್ದೀನಿ ಇವಾಗ. ಈ ತರ ದಪ್ಪವಾಗಿ ಇರ್ಬೇಕು ಉಂಡೆ ಕಟ್ಟೋದಕ್ಕೆ. ಈ ಥರ ಇಡೀ ಎಳ್ಳು ಹಾಕ್ಬೋದು, ಇಲ್ಲ ಅಂದರೆ ಸ್ವಲ್ಪ ಮಿಕ್ಸಿ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಉಂಡೆ ಎಲ್ಲ ಘಮ ಘಮ ಅನ್ನುತ್ತೆ. ಈ ಥರ ತರಿ ತರಿಯಾಗಿದ್ದರೆ ಉಂಡೆ ರುಚಿಯಾಗಿರುತ್ತೆ. ಪುಟಾಣಿನ ಮಿಕ್ಸಿ ಮಾಡೋಣ. ಇದು ಕೂಡ ಸ್ವಲ್ಪ ದಪ್ಪ ದಪ್ಪನೇ ಇದ್ದರೆ ಉಂಡೆಗೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಈಗ ಕರಗಿದೆ, ಇದನ್ನೀಗ ಸೋಸೋಣ ಪಾತ್ರೆಗೆ. ಬೆಲ್ಲನ ಸೋಸಿದೀವಿ, ಈಗ ಪಾಕ ಮಾಡಕ್ಕೆ ಇಡೋಣ. ಪಾಕ ಆಗ್ತಾ ಇದೆ ಇವಾಗ. ಇನ್ನ ಸ್ವಲ್ಪ ಗಟ್ಟಿ ಬರ್ಬೇಕು ಪಾಕ. ಪಾಕ ಇವಾಗ ಆಗಿದೆ. ಗೊತ್ತಾಗದೆ ಇರೋರು ಈ ರೀತಿನೂ ಚೆಕ್ ಮಾಡ್ಕೋಬಹುದು. ಸ್ವಲ್ಪ ಒಂದು ಪ್ಲೇಟಲ್ಲಿ ನೀರು ಇಟ್ಕೊಂಡು ಒಂದೆರಡು ಡ್ರಾಪ್ ಇದನ್ನ ಬೆಲ್ಲದ ಪಾಕನ ಹಾಕೋಬೇಕು. ಆಮೇಲೆ ಇದನ್ನ ಈ ರೀತಿ ಕೂಡಿಸಿ ಈ ತರ ಮಾಡಿ ಈ ತರ ಹಿಂಗೆ ಬಿಟ್ಟು ನೋಡ್ಬೇಕು. ಇದಿಂಗೆ ಸೌಂಡ್ ಬಂತು ಅಂದ್ರೆ ಪಾಕ ಪೂರ್ತಿ ಉಂಡೆಗೆ ರೆಡಿಯಾಗಿದೆ ಅಂತ. ಇದೀಗ ಪಾಕ ರೆಡಿಯಾಗಿದೆ, ಉಂಡೆ ಕಟ್ಟೋಣ ಇವಾಗ. ಪುಟಾಣಿ ಪುಡಿ, ಕೊಬ್ಬರಿ, ಎಳ್ಳು ಪುಡಿ ಮತ್ತೆ ಶೇಂಗಾ ಪುಡಿ, ಇದಿಷ್ಟಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀವಿ. ಇದಿಷ್ಟನ್ನು ಈಗ ಮಿಕ್ಸ್ ಮಾಡಿ ಪಾಕಕ್ಕೆ ಹಾಕೋಣ. ಆವಾಗ ಪಾಕದಲ್ಲಿ ಒಂದೊಂದೇ ಕಡೆ ಸಿಗೋದಿಲ್ಲ, ಕ್ಲೀನಾಗಿ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಉಂಡೆಲಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಇದು.
ನಾ ಇದನ್ನ ಪುಡಿ ಹಾಕ್ತೀನಿ, ಕೈಯಾಡು ಈ ಕಡೆ ತಗೋ. ಸರಿ ಆಗೈತಲ್ಲಕ್ಕ? ಹಾ ಸರಿಯಾಗಿ ಬಿಸಿ ಬಿಸಿದೆ ಕಟ್ಬೇಕು ತರ ಈಗ. ಹಾ ಆತು. ವರ್ಷ ರೆಡಿ ಮಾಡ್ಕ ಇದು ನೀರು ಅದೇನಲ್ಲ. ಕೈಗೆ ಅದು ಒಣ ಆದ್ರೆ ಹಸಿ ಮಾಡ್ಕೊಂಡ್ರೆ ಸುಡಲ್ಲ. ಇಲ್ಲಾಂದ್ರೆ ಪುಟಾಣಿ ಪುಡಿನಾರ ಇಡು ಜೊತೆಗೆ. ಪುಟಾಣಿ ಪುಡಿ ಉದುರಿಸ್ಕೊಂಡು ಕಟ್ಟೋಣ. ಪುಟಾಣಿ ಪುಡಿ ಹಾಕಕ್ ಇಟ್ಕೊಂಡಿದ್ದೀನಿ. ಪುಡಿ ಬೇಡ್ತಾಳೆ ಸಾಕು. ಒಬ್ಬೊಬ್ರು ಬೇರೆ ಜನಗಳೆಲ್ಲ ಏನ್ ಮಾಡ್ತಾರಂದ್ರೆ 1 kg ಕಡ್ಲಿ ತಗೊಂಡ್ ಕಟ್ತಾರೆ, 1 kg ಶೇಂಗಾ ಬೀಜ ತಗೊಂಡ್ ಕಟ್ತಾರೆ, 1 kg ಎಳ್ಳು ಎಲ್ಲಾ ತರ ಬೇರೆ ಬೇರೆ ಕಟ್ಬಿಡ್ತಾರೆ. ಈಗ ನಾವು ಏನಲ್ಲಿ ಈ ತರ ಸ್ವಲ್ಪ ಮಾಡಾರು ಈ ತರ ಎಲ್ಲಾ ತರದ್ದು ಹಾಕಿ ಮಿಕ್ಸ್ ಮಾಡಿ ಉಂಡಿ ಕಟ್ಟಿದ್ರೆ ರುಚಿ ಬರ್ತವೆ, ಚೆನ್ನಾಗಿರ್ತಾವ. ನಾವು ಈ ತರನೇ ಮಾಡೋ ಪಂಚಮಿ ಹಬ್ಬಕ್ಕೆ ಉಂಡಿ ಈ ತರ ಕಟ್ತೇವೆ. ಈಗೆಲ್ಲ ಸಿಹಿ ಚೆನ್ನಾಗ್ ರುಚಿ ಇರ್ತವೆ. ಅಂದ್ರೆ ಸಿಹಿ ತಿನ್ನೋದು ಕಮ್ಮಿ ಅಲ್ಲ ಮೈಕ, ಹಂಗಾಗಿ ಎಷ್ಟು ಬೇಕಷ್ಟೇ ಈ ತರ ನಾವೆಲ್ಲ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಕಾಳುಗಳು ನೈವೇದ್ಯಕ್ಕೆ ದೇವರಿಗೆ ಅವೆಲ್ಲ ಹುರಿದು ಇವು ಹುಳ್ಳಿಕಾಳು ಅವೆಲ್ಲ ಹುರಿದು ಮಾಡ್ತೇವೆ. ಅಂದ್ರೆ ಇದು ಉಂಡಿ ತರದ್ ಮಾತ್ರ ಈ ತರನೇ ಕಟ್ಟೋದು, ಮಿಕ್ಸ್ ಮಾಡ್ಕೊಂಡು. ಹುಡುಗರು ಎಲ್ಲ ಅಂಗಡಿ ತಿಂಡಿ. ಇದು ಕಟ್ಟುವಾಗ ಬಿಸಿ ಬಾಳ ಅನ್ಸಿದ್ರೆ ಸ್ವಲ್ಪ ಪುಟಾಣಿ ಪುಡಿ ಹಿಂಗೆ ಉದುರಿಸ್ಕೊಂಡು ಕಟ್ರಿ. ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ಶೇಂಗಾ ಮತ್ತು ಎಳ್ಳು ಮಿಕ್ಸ್ ಉಂಡೆ ರೆಡಿಯಾಗಿದೆ. ಈ ಅಡುಗೆ ವಿಧಾನ ನಿಮಗೆ ಇಷ್ಟ ಆದರೆ ಇದರ ಅಳತೆ ವಿವರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.